ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ 2 ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಇದ್ದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿಯೋದ್ರ ಮುಖಾಂತರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ 2 ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 2 ದಿನ ನಾನು ಯಾವ್ಯಾವ ರೀತಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಾಫಿ ಕುಡಿದ್ಬಿಟ್ಟು ಟಿಫನಿಗೆ ಕೂಡ ರೆಡಿ ಮಾಡ್ಕೊಬೇಕು. ಬನ್ನಿ, ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆ ಟಿಫನ್ಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೆಂಡೆಕಾಯಿ ಪಲ್ಯ ಮಾಡೋದು. ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಒಂದೊಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಟಿಫನ್ಗೆ ಚಪಾತಿಗೆ ಜೊತೆ ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗೆಲ್ಲ ಉಂಡೆಗಳೆಲ್ಲ ಹಾಕೊಂಬಿಟ್ಟು ಚಪಾತಿ ಸಹ ಮಾಡ್ಕೊತೀನಿ. ಅಷ್ಟರೊಳಗಡೆ ಬೆಂಡೆಕಾಯಿ ಕೂಡ ಗೊಜ್ಜು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜನ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದಿದ್ದೀನಿ ಬೇಯಲಿಕ್ಕೆ. ಅಷ್ಟರೊಳಗಡೆ ನಾನು ಚಪಾತಿ ಹಿಟ್ಟನ್ನು ಸಹ ಕಲಸಿದ್ನಲ್ಲ, ಇವಾಗ ಉಂಡೆಗಳೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಚಪಾತಿ ಒಂದೊಂದೇ ಬೇಯಿಸ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಚಿಕ್ಕ ಮಗನಿಗೆ ಒಂದೇ ಒಂದು ಚಪಾತಿ ಬೇಯಿಸ್ಬಿಟ್ಟು ನನ್ನ ದೊಡ್ಡ ಮಗ ಸ್ಮೈಲಿ ಥರ ಮಾಡಿಕೊಟ್ಟ. ಅವ್ನು ತಿಂತಾ ಇದ್ದ. ಅಷ್ಟರೊಳಗಡೆ ನಾನು ಚಪಾತಿ ಎಲ್ಲ ಹೊಸ್ತೆಲ್ಲ ರೆಡಿ ಮಾಡಿಟ್ಟೆ. ನನ್ನ ದೊಡ್ಡ ಮಗ ನಾನೇ ಬೇಯಿಸ್ತೀನಮ್ಮ ಅಂತ ಅಂದೆ. ಸರಿ, ಅವನೇ ಬೇಯಿಸ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಚಪಾತಿ ಎಲ್ಲ ನಾನು ಹೆಂಚು ಮೇಲೆ ಹಾಕ್ತಾಯಿದ್ದೆ. ಅವ್ನು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚಪಾತಿ ಎಲ್ಲ ಬೇಯಿಸ್ಕೊಡ್ತಾ ಇದ್ದೆ ನನ್ನ ದೊಡ್ಡ ಮಗ. ಇವಾಗ ಕಲ್ತ್ಕೊತಾ ಇದ್ದಾನೆ ಅವನು. ಫಸ್ಟ್ ಟೈಮ್ ನಾನು ಚಪಾತಿ ಮಾಡಲಿಕ್ಕೆ ಬಿಟ್ಟಿರೋದು ನನ್ನ ಮಗನಿಗೆ. ಇನ್ನು ಅವನೇ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬಂದುಬಿಟ್ಟು ಅವನೇ ಚಪಾತಿ ಎಲ್ಲ ಬೇಯಿಸ್ಕೊಡ್ತಾ ಇದ್ದ. ಇನ್ನು ಒಂದು ಸೈಡು ಚಪಾತಿ ಎಲ್ಲ ಬೇಯಿಸಿ ಹಾಟ್ ಬಾಕ್ಸಿಗೆ ಕೂಡ ಹಾಕಿ ಇಟ್ಕೊತಾ ಇದ್ದ. ನೋಡಿ ಮಮ್ಮಿ ಎಷ್ಟು ಮಾಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದ. ಇನ್ನು ಮಕ್ಕಳು ಇವಾಗಿಂದ ಕಲಿಬೇಕಲ್ವ ಅಂತ ಹೇಳ್ಬಿಟ್ಟು ಚಪಾತಿನ ಬೇಯಿಸ್ತಾ ಇದ್ದೆ. ಚಪಾತಿ ಬೇಯಿಸ್ಬಿಟ್ಟು ಪಲ್ಯ ಕೂಡ ರೆಡಿ ಮಾಡಿ ಹಾಕ್ಕೊಟ್ಟೆ. ಇಬ್ಬರು ಕೂಡ ಟಿಫನ್ ತಿಂದ್ಕೊಂಡ್ವಿ. ಟಿಫನ್ ತಿಂದ್ಬಿಟ್ಟು ಇನ್ನು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನನ್ನ ಮಗ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊತಾ ಇದ್ದಾರೆ. ಅದರಿಂದ ಸ್ವಲ್ಪ ಮನೇನ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಗ್ರಾಸರಿ ಐಟಮ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಪಾತ್ರೆಗಳೆಲ್ಲ ಸ್ವಲ್ಪ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನ್ನ ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನು. ಮತ್ತು ಗ್ರಾಸರಿ ಐಟಮ್ಸ್ ಬಾಕ್ಸ್ಗಳೆಲ್ಲ ತೊಳೆದ್ಬಿಟ್ಟು ಇವಾಗ ಅದಕ್ಕೆ ರೀಫಿಲ್ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ ನಾನು. ಇನ್ನು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಬ್ಲೌಸ್ ಕೂಡ ಕಟ್ಟಿಂಗ್ ಇತ್ತು. ಸರಿ, ಕಟ್ಟಿಂಗ್ನ ಮಾಡಿಸ್ಕೊತಾ ಇದ್ದೀನಿ. ಇವಾಗ ನನಗೆ ಕಟ್ಟಿಂಗ್ ಮಾಡ್ಕೊಡೋಕ್ಕೆ ಒಬ್ರು ಅಣ್ಣ ಬರ್ತಾರೆ, ಅವ್ರ ಹತ್ರನೇ ಕಟ್ಟಿಂಗ್ ಮಾಡಿಸ್ಕೊಂಡೆ. ನಾನು ಅದನ್ನು ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ, ವಾಯ್ಸ್ ಓವರ್ ಎಲ್ಲ ಏನು ಕೊಡೋದಿಲ್ಲ.
ಎಂಬ್ರಾಯ್ಡಿಂಗ್ ಏನು ಬ್ಲೌಸ್ ಇದೆ ಅದನ್ನು ಇಟ್ಬಿಟ್ಟು ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ಇಟ್ಕೊಳ್ಳೋದು. ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಪಾರ್ಟ್ಸ್ ಎಲ್ಲ ರೆಡಿಯಾಗಿದೆ. ಇನ್ನು ಇವಾಗ ಎಂಬ್ರಾಯ್ಡಿಂಗ್ ಬ್ಲೌಸ್ ಏನು ಇದೆ ಎಂಬ್ರಾಯ್ಡಿಂಗು ಅದನ್ನು ಲೈನಿಂಗ್ ಮೇಲೆ ಇಟ್ಬಿಟ್ಟು ಫ್ಯಾಬ್ರಿಕ್ನ ಕಟ್ ಮಾಡ್ಕೊತಾ ಇರೋದು. ಇವಾಗ ಎಂಬ್ರಾಯ್ಡಿಂಗ್ ಬ್ಲೌಸು ಸ್ವಲ್ಪ ಹೊಲಿಲಿಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ನೋಡಿ ಈ ರೀತಿಯಾಗಿ ಬ್ಯಾಕ್ನ ಇಟ್ಕೊಂಡು ಬ್ಯಾಕ್ ಮೇಲೆ ಕಟ್ ಮಾಡ್ಕೊತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ಎಂಬ್ರಾಯ್ಡಿಂಗ್ ಬ್ಲೌಸಸ್ಸು. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಸ್ಟಿಚಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಎಂಬ್ರಾಯ್ಡಿಂಗ್ ಬ್ಲೌಸ್ಗಳಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ತೊಗೊಳೋದು. ಮಾಮೂಲಿ ಬ್ಲೌಸ್ಗಿಂತ ಎಂಬ್ರಾಯ್ಡಿಂಗ್ ಬ್ಲೌಸ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಟಿಚಿಂಗ್ದು ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಮತ್ತು ಎಂಬ್ರಾಯ್ಡಿಂಗ್ ಎಲ್ಲ ಇರುತ್ತಲ್ಲ ಸ್ವಲ್ಪ ಹೊಲಿಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ನೀಡಲೆಲ್ಲ ಸ್ವಲ್ಪ ಜಾಸ್ತಿ ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತೊಗೊಳೋದು. ಇನ್ನು ಇದಕ್ಕೆ ಸ್ಲೀವ್ನೂ ಸಹ ಹಂಗೆ ಕಟ್ ಮಾಡ್ಕೊತಾ ಇದ್ದಾರೆ ಅವರು. ನೋಡಿ ಇಲ್ಲಿ ಸ್ಲೀವಲ್ಲಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬಂದಿದೆ. ಅದಕ್ಕೆ ಅವರು ಎಕ್ಸ್ಟ್ರಾ ಏನು ಪೀಸ್ ಮಿಕ್ಕಿದೆ ಅದನ್ನು ಜಾಯಿನ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊತಾರೆ. ಅಷ್ಟರೊಳಗಡೆ ನಾನು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೆ, ಅದನ್ನು ಕೂಡ ಉಗ್ಸಾಕಿ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಇವ್ರು ಕಸ್ಟಮರ್ ಬರ್ತಾರೆ, ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಲೌಸ್ಗೆ ಉಗ್ಸಾಕಿ ಇಡ್ತಾಯಿದ್ದೀನಿ ಇವಾಗ ನಾನು. ಇನ್ನು ಬ್ಲೌಸ್ ಎಲ್ಲ ಉಗ್ಸಾಕಿದ್ಮೇಲೆ ಇನ್ನೊಂದು ಬ್ಲೌಸ್ ಕೂಡ ಇತ್ತು, ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿಯಾಗಿ ಬ್ಲೌಸ್ ಸ್ಟಿಚ್. ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಾದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇದು ನೆಕ್ಸ್ಟ್ ಡೇ ಬ್ಲಾಗು. ಸರಿ, ವಾಷಿಂಗ್ ಮಿಷಿನ್ಗೆ ಒಂದು ಟ್ರಿಪ್ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಇವಾಗ ಬಟ್ಟೆನ ಹಾಕ್ತಾಯಿದ್ದೀನಿ.
ಇನ್ನು ಇವಾಗ ಬಟ್ಟೆ ಎಲ್ಲ ಲೋಡ್ ಮಾಡಿದ್ದು ಹಾಕಿದೆ. ಇದರಲ್ಲಿ ಏನಾದರೂ ಪಿನ್ಸು ಮತ್ತು ಕಾಯಿನ್ಸು ಏನಾದರೂ ಬೇರೆ ವೇಸ್ಟ್ ಐಟಮ್ಸು ಇಲ್ಲ ಹೂವುಗಳೆಲ್ಲ ಏನಾದರೂ ಇದ್ದರೆ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಒಂದ್ಸತಿ ಮಕ್ಕಳು ಬಟ್ಟೆನಲ್ಲಿ ಕರ್ಚೀಫ್ಸು ಆ ಥರ ಏನಾದರೂ ಇದ್ದರೆ ರಿಮೂವ್ ಮಾಡಿ ತೆಗ್ದಿಟ್ಬಿಟ್ಟು ಇವಾಗ ಬಟ್ಟೆಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ತುಂಬಿದ್ದೀನಿ. ಇವಾಗ ಲಿಕ್ವಿಡ್ನ ಹಾಕ್ಕೊಂಡು ಸ್ವಲ್ಪ ಕಂಫರ್ಟ್ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ನ ಸ್ಟಾರ್ಟ್ ಮಾಡಿಬಿಟ್ಬಿಟ್ರೆ ಬಟ್ಟೆ ಎಲ್ಲ ವಾಶ್ ಆಗುತ್ತೆ. ಅದಾದಮೇಲೆ ತೊಗೊಂಡೋಗಿ ಒಣಗಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟ್ರಿಪ್ಪು ಬಟ್ಟೆನ ಹಾಕ್ತಾಯಿದ್ದೀನಿ. ಇವಾಗ ಯಾವಾಗಲೂ ಡೈಲಿ ವಾಶ್ಗೆ ಯೂಸ್ ಮಾಡ್ತೀನಿ. ಡೈಲಿ ವಾಶ್ಗೆ ಇನ್ನು ಮಕ್ಕಳು ಬಟ್ಟೆಗಳನ್ನ ಬೇಬಿ ಕೇರ್ಗೆ ಯೂಸ್ ಮಾಡ್ತೀನಿ. ಇವಾಗ ಇದು ಸ್ವಲ್ಪನೇ ಬಟ್ಟೆ ಇರೋದ್ರಿಂದ ಮಿಕ್ಸ್ ಫ್ಯಾಬ್ರಿಕ್ಕಿಗೆ ಡೈಲಿ ವಾಶಿಗೆ ಹಾಕ್ಕೊತಾ ಇದ್ದೀನಿ. ಡೈಲಿ ವಾಶಿಗೆ ಹಾಕಿದ್ರೆ 1 ಅವರ್ 30 ಮಿನಿಟ್ಸ್ 1.5 ಅವರ್ ತೊಗೊಳುತ್ತೆ ಬಟ್ಟೆ ವಾಷಿಂಗಿಗೆ. ನೋಡಿ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ಟೆ ಕೂಡ ಬೇಗ ರನ್ನಾಗಿ ವಾಶ್ ಆಗುತ್ತೆ. ನಾನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇವಾಗ ನಾನು ಒಂದು 6:30 7 ಗಂಟೆಗೆ ಬಟ್ಟೆ ಹಾಕಿದ್ದೀನಿ ಅಂದರೆ ಒಂದು 8:30 ಒಳಗಡೆ ಬಟ್ಟೆ ಆಗುತ್ತೆ. ಇನ್ನು 10 ಗಂಟೆ ಒಳಗಡೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಒಂದು ಟ್ರಿಪ್ಪು ಬಟ್ಟೆನ ಒಗ್ದಿರ್ತೀವಲ್ಲ ಹೇಗೂ ಆಗಿರುತ್ತೆ. ಒಣಗಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಬಟ್ಟೆ ಒಣಗುತ್ತೆ. ಈ ರೀತಿಯಾಗಿ ನಾನು ಡೈಲಿ ಬಟ್ಟೆನ ವಾಶ್ ಮಾಡ್ಕೊತೀನಿ. ವಾಷಿಂಗ್ ಮಿಷಿನ್ ತೊಗೊಂಡ್ಮೇಲಂತೂ ಸ್ವಲ್ಪ ಅನುಕೂಲ ಆಗಿದೆ ಬಟ್ಟೆಗಳೆಲ್ಲ ವಾಶ್ ಮಾಡಲಿಕ್ಕೆ. ಆವಾಗೆಲ್ಲ ಕೈಯಲ್ಲಿ ಜಾಲಿಸ್ಬೇಕಾಗಿತ್ತು. ಮತ್ತು ಬಟ್ಟೆನೂ ಸಹ ಬೇಗ ಒಣಗ್ತಾ ಇರಲಿಲ್ಲ. ಇವಾಗ ಫುಲ್ ಡ್ರೈ ಆಗಿ ಬಂದುಬಿಡುತ್ತೆ. ಒಂದು 2 ಅವರ್ ಸ್ವಲ್ಪ ಗಾಳಿಗೆ ಹಾಕಿದ್ರೆ ಚೆನ್ನಾಗಿ ಒಣಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ವಾಷಿಂಗ್ ಮಿಷಿನ್ನ ತೊಗೊಂಡಿದ್ದು ನಾನು. ಇವಾಗ ಸ್ವಲ್ಪ ಅನುಕೂಲನೇ ಚೆನ್ನಾಗಾಯಿತು. ಇನ್ನು ಸ್ಟಿಚಿಂಗ್ ಇರೋ ಟೈಮಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಮಿಷಿನ್ಗೆ ಹಾಕ್ಬಿಡ್ತೀನಿ. ಮ್ಯಾಟ್ಗಳು ಮಾತ್ರ ಕೈಯಲ್ಲಿ ಒಗ್ದಾಕೊತೀನಿ. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ತರಕಾರಿ ಅಂಗಡಿಗೆ ಬಂದಿದ್ದೀನಿ. ತರಕಾರಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿ ತರಕಾರಿಗಳು ಸಿಗುತ್ತೆ. ಸರಿ ಹತ್ರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ತರಕಾರಿಗಳು ಬೇಕಾದಾಗ ಬಂದು ತೊಗೊಂಡೋಗ್ತೀನಿ. ಇವಾಗ ಬೆಳಗ್ಗೆ ಸ್ವಲ್ಪ ಟಿಫನಿಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿಗಳನ್ನ ಬಂದು ತೊಗೊಂಡೋಗೋಣ ಅಂತ ಬಂದೆ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಟಿಫನ್ ಮುಗಿದ್ಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಇನ್ನು ಪಲಾವ್ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಿ ಕಳಿಸಿದ್ದಾಯಿತು. ಇನ್ನು ಮಧ್ಯಾಹ್ನ ಭರತ ಬಂದಿದ್ದ. ಅವನ ಜೊತೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಅವನು ಕೂಡ ಓಡ್ತಾ ಇದ್ದಾನೆ. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಡ್ಯೂಟಿಗೆ. ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಶೂಟ್ ಮಾಡಿಕೊಂಡೆ. ಬಾಯ್. ಓದಚ್ಚಿನಿ ಮಾಮ ಬಾಲಾಜಿ ಬಾ. ಮಾಮ ಹೋದ್ರು. ಗೇಟ್ ಹಾಕಿ. ಗೇಟ್ ಹಾಕು ಚಿನ್ನಿ. ಗೇಟ್ ಹಾಕಿ. ಬೇಡ ಬಾ, ಗೇಟ್ ಹಾಕ್ಬಿಟ್ಟು ಬಾ. ಸಣ್ಣ ಬಾ ಬೇಡ. ಇನ್ನು ಸಂಜೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ವಾಷಿಂಗ್ ಮಿಷಿನ್ ಕವರ್ ಮಾರೋರು ಮನೆ ಹತ್ರನೇ ಬಂದಿದ್ದರು. ಆನ್ಲೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಆಫ್ಲೈನಲ್ಲಿ ನೋಡ್ತಾ ಇದ್ದೆ ನಾನು. ಇವ್ರು ಮನೆ ಹತ್ರನೇ ಮಾರ್ಕೊಂಡು ಬಂದಿದ್ದರು. ಸರಿ ಇವ್ರ ಹತ್ರನೇ ಕವರ್ನ ಬೈ ಮಾಡಿದೆ. ಸರಿ ಹಾಗೆ ಹಾಕ್ಕೊಡಿ ಅಂತಂದೆ. ಅವ್ರು ಹಾಕ್ಕೊಡ್ತೀನಿ ಅಂತಂದರು. ಸರಿ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಕವರ್ನ ಹಾಕಿಸ್ಕೊತಾ ಇದ್ದೀನಿ. ಹಂಗೆ ವಾಷಿಂಗ್ ಮಿಷಿನ್ ತೊಗೊಂಡ್ಮೇಲೆ ಕವರೇ ತೊಗೊಂಡಿದ್ದೆ ನಾನು. ಸ್ವಲ್ಪ ಎಲ್ಲ ಡಸ್ಟ್ ಥರ ಎಲ್ಲ ಆಗಿತ್ತು. ಒಂದು ಸತಿ ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇವಾಗ ವಾಷಿಂಗ್ ಮಿಷಿನ್ನ ಕವರ್ನ ಹಾಕಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಬೇಗ ಡಸ್ಟ್ ಆಗಿಬಿಡುತ್ತೆ. ಮೇಯ್ನ್ ರೋಡ್ಗೆ ಮನೆ ಇರೋದ್ರಿಂದ ಸ್ವಲ್ಪ ಡಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕವರ್ನ ಹಾಕಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಕವರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಇನ್ನು ತಲೆದಿಂಬು ಬೆಡ್ ಸ್ಪ್ರೆಡು ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಒಗೆಯೋಕೆ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದಿದ್ದರು. ಇನ್ನು ನಮ್ಮ ಸೋನು ಕೂಡ ಕರ್ಕೊಂಡು ಹೊರಟ್ರು. ಅದು ಹೋದ್ಮೇಲೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅದ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇನ್ನು ನಮ್ಮ ಓನರ್ ಆಂಟಿ ಸಂಜೆ ಆಯ್ತಲ್ಲ ಪೂಜೆ ಮಾಡ್ತಾಯಿದ್ರು ಬಾಗ್ಲ ಹತ್ರ.
ಅವರು ಪೂಜೆ ಮಾಡ್ತಾಯಿದ್ರು. ನಾನು ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ಹಾಗೆ ಇಟ್ಬಿಟ್ಟು ಬಂದಿದ್ದೆ. ಇನ್ನು ಇವಾಗ ನಾನು ಪೂಜಾ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಪೂಜೆ ಕೂಡ ರೆಡಿ ಮಾಡ್ಕೊಬೇಕು. ಇವತ್ತೇ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸಹ ಪೂಜೆನ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 6ರಿಂದ 6:30 ಆಗಿದೆ. ಇವಾಗ ನಾನು ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ ಬಂದಿದ್ದರು. ಅವ್ರು ಹೋದ್ಮೇಲೆ ಸ್ವಲ್ಪ ಮಕ್ಕಳಿಗೆ ಬಾದಾಮಿ ಹಾಲು ಮಾಡಿಕೊಟ್ಟೆ. ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಬಿಟ್ಟು ನಾನು ಕೂಡ ಬಾದಾಮಿ ಹಾಲನ್ನ ಕೊಟ್ಬಿಟ್ಟು ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೊರಗಡೆ ಓಡ್ತಾ ಇದ್ದೀನಿ. ನಾಳೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇಡ್ಲಿಗೆ ನೆನೆಸಿದ್ದೆ. ಇನ್ನು ಮನೆಯಲ್ಲಿ ರುಬ್ಬೋದು ಯಾರು ಅಂತ ಹೇಳ್ಬಿಟ್ಟು ಇನ್ನು ಗ್ರೈಂಡರ್ ಹಾಕ್ಸ್ಕೊಂಬರೋಣ ಅಂತ ಬಂದಿದ್ದೀನಿ. ಗ್ರೈಂಡರ್ ಹಾಕ್ಸ್ಕೊಂಡು ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಗ್ರೈಂಡರ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದು ಬೇಗ ಆಗೋಗುತ್ತೆ. ನಾವು ಮನೆಯಲ್ಲಿ 2 ಅವರ್ ಬೇಕು ಮಿಕ್ಸಿಗೆ ರುಬ್ಬೋದಕ್ಕೆ. ಒಂದು 5ರಿಂದ 10 ನಿಮಿಷಕ್ಕೆ ಆಗೋಯಿತು. ಇದೇ ಫಸ್ಟ್ ಟೈಮು ನಾನು ಗ್ರೈಂಡರ್ಗೆ ಹಾಕ್ಸ್ತಾ ಇರೋದು. ಯಾವಾಗಲೂ ನಾನೇ ಮನೆಯಲ್ಲೇ ರುಬ್ಕೊಬಿಡ್ತಾ ಇದ್ದೆ. ಈ ಸತಿ ಗ್ರೈಂಡರ್ಗೆ ಹಾಕ್ಸ್ಕೊಬಂದೆ. ಇನ್ನು ಅಲ್ಲಿಂದ ಎಲ್ಲ ಮನೆಗೆ ಇಟ್ಬಿಟ್ಟು ಬಂದು ಮತ್ತು ಸ್ವಲ್ಪ ಅಂಗಡಿಗೆ ಬಂದಿದ್ದೀನಿ. ರೇಷನ್ ತೊಗೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ಅಲ್ಲೂ ಎಲ್ಲ ತೊಗೊಂಡು ರೇಷನ್ ಎಲ್ಲ ಇದು ರೆಗ್ಯುಲರಾಗಿ ಬರೋದು. ನಮಗೆ ಡಿಮಾರ್ಟ್ಗೆ ಹೋಗ್ತೀವಿ. ಡಿಮಾರ್ಟ್ಗೆ ಹೋಗಲಿಲ್ಲ ಅಂದರೆ ರೆಗ್ಯುಲರಾಗಿ ಯಾವಾಗಲೂ ಇಲ್ಲಿಗೆ ಬರ್ತೀವಿ. ಇನ್ನು ರೇಷನ್ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ನೈಟ್ಗೆ ಅನ್ನ ಮಾಡಿ ರಸಮ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.